ಇದರ ಒಂದು ಹತೋಟಿ ಕ್ರಮ ಅಂತ ಬಂದಾಗ ಈ ತೆಂಗಿನಲ್ಲಿ ಅಂತಂದಾಗ ಯಾವ ರೀತಿಯಾಗಿ ಮಾಡ್ಬೋದು? ಮೊದಲನೇದಾಗಿ ತೋಟದಲ್ಲಿ ಈ ಗೊಬ್ಬರದ ಗುಂಡಿಗಳನ್ನು ಜಾಸ್ತಿ ಇಟ್ಕೊಳಕ್ಕೆ ಹೋಗಬಾರ್ದು, ಅಥವಾ ಇಟ್ಕೊಂಡ್ರೂ ಸಹ ಆ ಗೊಬ್ಬರದ ಗುಂಡಿಯನ್ನು ಆವಾಗ ತಿರುವಾಗ್ತಾ ಇರಬೇಕು. ಒಳಗಡೆ ಬೆಳೀತಕ್ಕಂಥ ಮರಿಹುಳುಗಳಿಗೆ ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಉಷ್ಣತೆ ಬೇಕಾಗಿರುತ್ತೆ. ಆ ಉಷ್ಣತೆಯನ್ನು ನಾವು ವ್ಯತ್ಯಾಸ ಮಾಡೋದಕ್ಕೋಸ್ಕರ ಆವಾಗವಾಗ ಈ ತಿಪ್ಪೆ ಗೊಬ್ಬರವನ್ನು ತಿರುವಾಕುವಂಥ ಒಂದು ಪದ್ಧತಿಯನ್ನು ಮಾಡಬೇಕು. ಎರಡನೇದು, ಚಿಕ್ಕ ಸಸಿನಲ್ಲಿ ಧನಸರ ದುಂಬಿಯ ಬಾಧೆ ಕಂಡಿದೆ ಅಂತಂದರೆ ಒಂದು ಕಬ್ಬಿಣದ ಒಂದು ಕೊಕ್ಕೆಯನ್ನು ಮಾಡಿಕೊಂಡು, ತಂತಿಯ ಕೊಕ್ಕೆ ಮಾಡಿಕೊಂಡು ಆ ಸುಳಿಯಲ್ಲಿ ಚುಚ್ಚಿ ಆ ಹುಳವನ್ನು ತೆಗೆದು ನಾಶ ಮಾಡ್ಬೋದು. ಈಗ ಬರೋಕ್ಕಿಂತ ಮುಂಚೆನೆ ಹತೋಟಿ ಮಾಡೋ ಕ್ರಮಗಳಿಲ್ವಾ ಸರ್? ಅಂದರೆ ಅದಕ್ಕೆ ಅದರಲ್ಲಿ ಒಂದು ಏನಂದರೆ ಈ ದುಂಬಿಗಳನ್ನು ಆಕರ್ಷಿಸಿ ಅವುಗಳನ್ನು ಹಿಡಿದು ಕೊಲ್ಲೋ ಒಂದು ಮಾರ್ಗನೂ ಇದೆ. ಅದಕ್ಕೆ ಒಂದು ಟ್ರಾಪ್ಗಳನ್ನು ಸಹ ಡಿಸೈನ್ ಮಾಡಿದ್ದಾರೆ. ಅವುಗಳನ್ನು ಕೂಡ ರೈತರು ಅದನ್ನು ತೋಟದಲ್ಲಿ ಬಳಸ್ಕೋಬೋದು. ಆದರೆ ಒಂದು ಎಚ್ಚರಿಕೆ ಏನಪ್ಪ ಅಂದರೆ ಅದು ಟ್ರ್ಯಾಪ್ ಆಗಿರೋ ಎಲ್ಲ ದುಂಬಿಗಳನ್ನು ಅವರು ಹಿಡಿದು ನಾಶ ಮಾಡಬೇಕು, ಹಾಗೆ ಬಿಡಬಾರ್ದು.